यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ನಮಸ್ತೆ, ಅಸ್ಸಲಾಮು ಅಲೈಕುಂ. ಇವತ್ತು ಕನಾನ್ ಫಂಕ್ಷನ್ ಹಾಲ್ದೊಳಗೆ LO2 ಟ್ರೈನಿಂಗ್ ಕೊಟ್ಟಿದ್ರು. ನಮ್ಮ ಉಸ್ತುವಾರಿ ಆದ್ರೆ ಕಾಡಾ ಅಧ್ಯಕ್ಷರು ಅವರು, ವೀಣಾ ಕಾಶ್ಯಪ್ನವರವರು, ಮಲ್ಲಿಕಾರ್ಜುನ್ ಲೋನಿ ಅವರು ನಮ್ಮ ಅಧ್ಯಕ್ಷರು, ಮತ್ತು ಕಾಂತಾ ನಾಯ್ಕ್ ಮೇಡಮ್ ಅವರು ಕಾಂತಾ ನಾಯ್ಕ್ ಕೌಶಲ್ಯ ಅಭಿವೃದ್ಧಿ ಅಧ್ಯಕ್ಷರು ಕಾಂತಾ ನಾಯ್ಕ್ ಮೇಡಮ್ ಅವರು ಎಲ್ಲ ನಮ್ಮ BLO2ಕ್ಕೆ 273 ಬೂತ್ ಮಂದಿಗೆ ಟ್ರೈನಿಂಗ್ ಕೊಟ್ಟರು. ಇವತ್ತು ನಮ್ಮ ಹ್ಯಾಂಗೆ ಫಾರಮ್ ತುಂಬಬೇಕು, ಹ್ಯಾಂಗೆ BLA ಕೂಡ ಹೋಗಿ ಮನೆ ಅವ್ರಿಗೆ ಬೆಟ್ಟ ಹಾಕಬೇಕು, ಹೇಳಬೇಕು, ಫಾರಮ್ ತುಂಬ ಕೊಡಬೇಕು ಅಂತ ಎಲ್ಲ ನಮಗೆ ಇವತ್ತು ಟ್ರೈನಿಂಗ್ ಕೊಟ್ಟಾರೆ. SR ಬಗ್ಗೆನೇ ಫಾರಮ್ ತುಂಬೋದು, ಹ್ಯಾಂಗೆ ಗೌರ್ಮೆಂಟ್ BLO ಬರ್ತಾರೆ ಅವ್ರು ಕೂಡ ಹೋಗಬೇಕು, ಮನೆ ಫಾರಮ್ ತುಂಬಿ ಕೊಟ್ಟು ಅವ್ರ ರಸೀಟ್ ಇಟ್ಕೋಬೇಕು ಅಂತ, ಯಾರು ತುಂಬಿರ್ತಾರೋ ಅವ್ರ ರಸೀಟ್ ಅವ್ರ ಮನ್ಯಾಗ ಇಟ್ಕೋಬೇಕಂತ ಎಲ್ಲ ಹೇಳಿ ಎಲ್ಲ ನಮ್ಮ BLO2ಗೆ ಟ್ರೈನಿಂಗ್ ಕೊಟ್ಟು ಹೋದರು. 273 ಬೂತ್ ಅದಾವೆ. BLO2 ಮಂದಿ ಬಂದಿದ್ರು, ಇವತ್ತು ಟ್ರೈನಿಂಗ್ ಕೊಟ್ಟಾರೆ. ಇರೋದ್ರಿಂದ ಇವತ್ತು ವಿಶೇಷವಾಗಿ SIR ಒಂದು ಮನೆ ಒಂದು ಕಾರ್ಯಾಚರಣೆ ಒಂದು ಪ್ರಾರಂಭ ಆಗ್ತಿರೋದ್ರಿಂದ ರೆಮ್ಯುನರೇಷನ್ ಫಾರ್ಮನ್ನು ಇವತ್ತಿಂದ ನಾವು ತುಂಬೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಜುಲೈ 29 ಇದು ಕೊನೆಗೊಳ್ತಿರೋದ್ರಿಂದ ಇಲ್ಲಿ BLOಗಳ ಒಂದು ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು, ಮತದಾರರ ಪಟ್ಟಿಯಲ್ಲಿ ಬಿಟ್ಟೋಗ್ಲಿದ್ದಾಗೆ ನಾವು ಏನನ್ನ ಕ್ರಮಗಳನ್ನು ತಗೋಬೇಕು, ಜೊತೆಗೆ ಯಾವೆಲ್ಲ ಒಂದು ಪ್ರೂಫನ್ನು ನಾವು ಇಟ್ಕೋಬೇಕಾಗುತ್ತೆ, ಅದಕ್ಕಿಂತ ಏನೇನು ಬೇಕಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಇವತ್ತು ಇಲ್ಲಿ ಸಭೆಯನ್ನು ಆಯೋಜಿಸಿದ್ರು. ಈ ಸಭೆಯಲ್ಲಿ ನಾನು ಇಲ್ಲಿನ ಒಂದು ಇನ್ಚಾರ್ಜ್ ಆಗಿರೋದ್ರಿಂದ ಪಾಲ್ಗೊಂಡು ಎಲ್ಲರಿಗೂ ಕೂಡ ಮಾಹಿತಿ ಕೊಡುವಂಥ ಕೆಲಸ ಮಾಡಿದ್ವಿ. BLATಗಳಿಗೆ ಇವತ್ತು ವಿಶೇಷವಾಗಿ ರೆಮ್ಯುನರೇಷನ್ ಫಾರ್ಮನ್ನು ತುಂಬೋದನ್ನು ಒಂದು ಟ್ರೈನಿಂಗನ್ನು ನೀಡ್ತಾ ಇದ್ದೀವಿ. ಮನೆಗೆ ಹೋಗಿ ಅವರು ಒಂದು ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಯಾರು BLA2ಗಳು ಇರ್ತಾರೋ ಅವರು ಈ ಫಾರಮನ್ನು ತುಂಬಬೇಕಾಗುತ್ತೆ. ಅದಕ್ಕೆ ಏನು ಮಾನದಂಡಗಳಿದೆ, ಅದಕ್ಕೆ ಯಾವೆಲ್ಲ ಒಂದು ಆಧಾರಗಳು ಬೇಕಾಗುತ್ತೆ. ಇವತ್ತು ಒಂದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಜೊತೆಗೆ ಇಲ್ಲಿ ಒಂದು ನಿವಾಸಿದ ಒಂದು ರವಾಸೆ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಈ ಥರ 12 ಒಂದು ನಮಗೆ ಪ್ರೂಫ್, ನಮಗೇನು ನಾವು ರೆಮ್ಯುನರೇಷನ್ ಫಾರಮ್ ತುಂಬೋದಕ್ಕೋಸ್ಕರ ಆಧಾರ್ ಕಾರ್ಡ್ ಆಗಲಿ ಪಾನ್ ಕಾರ್ಡ್ ಆಗಲಿ ಇಲ್ಲಿ ಯಾವುದಕ್ಕೂ ಕೂಡ ಕನ್ಸಿಡರೇಷನ್ಗೆ ಬರಲ್ಲ. ಈ 12 ಏನು ಪ್ರೂಫ್ಗಳನ್ನು ನಾವು ಕೇಳಿದೆ ಸರ್ಕಾರ ಚುನಾವಣೆ ಆಯೋಗ, ಅವನ್ನೆಲ್ಲವನ್ನು ಕೂಡ ತಿಳಿಸ್ಕೊಡುವಂಥ ಕೆಲಸ ಇವತ್ತು ಮಾಡ್ತೀವಿ. ಜೊತೆಗೆ BLA2ಗಳಿಗೆ ಈ ಒಂದು ತಿಂಗಳು ಕಡ್ಡಾಯವಾಗಿ ಎಲ್ಲ ಮನೆಗೂ ತೆರಳಿ ಯಾವ ಒಂದು ಹೆಸರು ಕೂಡ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗ್ಲಿದ್ದಾಗೆ ಎಲ್ಲರನ್ನ ಒಂದು ಸೇರಿಸುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ವಿಶೇಷವಾದಂಥ ಸೂಚನೆಯನ್ನು ಅವರಿಗೆ ನೀಡಲಾಗಿದೆ. ಧನ್ಯವಾದಗಳು. ಯಾಕಂದ್ರೆ ಇದು ಪಾರ್ಟಿ ಕೆಲಸ ಅಲ್ಲ, ಮನೆ ಕೆಲಸ ಇಲ್ಲ. ಪಾರ್ಟಿ ಸಲುವಾಗಿ 1 ತಿಂಗಳ ದುಡಿರಿ. ಏನು ನಾವು ಒಬ್ಬನೇ ನಿಂತಿರ್ಲಿಕ್ಕೆ ನಾವು ಒಬ್ಬನೇ ದುಡಿದಿಲ್ಲ, ನೀವು ದುಡಿಬೇಕು. ಇದು ಪಾರ್ಟಿ ಇವತ್ತು ನಾಳೆ ಎಲ್ಲರೂ ಒಂದೊಂದು ಕೊಟ್ಟು ಬಟ್ಟೆ ಕೊಡ್ತೈತಿ. ನನ್ಗೆ ಕೊಟ್ಟೆ ಕೊಟ್ಟಿಲ್ಲ, ನನಗೆ ಕರ್ದೇ ಇಲ್ಲ, ನನಗೆ ಹೇಳೇ ಇಲ್ಲ, ನನಗೆ ಮಾಡಿಲ್ಲ ಅಂತ ಹೇಳಬೇಡಿ. ಇದು ಪಾರ್ಟಿ ತಾಯಿದ್ದಾಗ ಪಾರ್ಟಿ ಒಮ್ಮೆ ನಾರಾಜ ಆಗ್ತೈತಿ, ಒಬ್ಬರಿಗೆ ಎಲ್ಲರೂ ಮಾಡ್ಲಾಕ ಬರಂಗಿಲ್ಲ, ಥೋಡೆ ಮಂದಿ ಮಾಡ್ತೈತಿ. ನೀವು ನಮ್ಗೆ ಹೇಳಿಲ್ಲ, ಬಿಟ್ಟಿಲ್ಲ, ನಮ್ಗೆ ಕೊಟ್ಟಿಲ್ಲ ಅಂತ ಮಾಡಬೇಡ್ರಿ. ಮನೆಗೆ ಎಲ್ಲ BLO ಬರ್ತಾರೆ. ಥೋಡೆ ಮಂದಿ ವಾರ್ಡ್ ನಂಬರ್ 3 ಮಂದಿಗೆ ಅವರು BLO ಬರ್ತಾರಂತ ಮನೆ ಅವ್ರು ತಿರ್ಗಾಡ ಗುತ್ತಾಳವರು ಹೇಳಿ ಹೋಗಿರ್ತಾರೆ. ನಾವು ಅಲ್ಲಿ ಹೋಗ್ತೀವಿ, ನಮ್ಮ ಮಂದಿ ಬಂದಾರ. ಯಾಕಂದ್ರೆ ನಾವು ಕೆಲಸ ಮಾಡ್ತೀವಿ, ಪೂರ ಮಾಡ್ತೀವಿ. ಯಾರು ನಮ್ಗೆ 1 ರೂಪಾಯಿ ಮೇಲೆ ನಾವು ಮಾಡೋದು ಪಾರ್ಟಿ ಸಲುವಾಗಿ ಮಾಡ್ತೀವಿ, ಪಾರ್ಟಿ ಸಲುವಾಗಿ
ಅವ್ರಿಗೆ ಅಟೆಂಡೆಂಟ್ ಕಾರ್ಡ್ ಕೊಡಿಸ್ತೀನಿ. ಅವ್ರಿಗೆಲ್ಲರೂ ನಮ್ಮ ಕೂಡ ಅದಾರ. ಎಲ್ಲರಿಗೂ ನಾವು ತಗೊಂಡು ತಿರುಗಾಡ್ತೀವಿ. ನಾವು ಯಾರಿಗೂ ಬೇಡ ಅನ್ನೋಂಗಿಲ್ಲ. ಎಲ್ಲರೂ ತಗೊಂಡು ಕೂಡಿ ನಾವು ಎಲ್ಲ ಆಲ್ರೆಡಿ ಎಲ್ಲ ಮಸೂತಿಗಳೊಳಗೆ ಗುಡಿಗಳೊಳಗೆ ಎಲ್ಲ ಮನೆಗಳೊಳಗೆ ಹೇಳಿದ್ವಿ. ಮತ್ತು ನಾವು ಕೆಲಸ ಚಾಲೂ ಮಾಡಿ ಮಸೂತಿನೂ ನಾವು ಹೇಳ್ತೀವಿ. ನಮ್ಮ ಕೆಲಸ ಮಾಡ್ತೀವಿ. ಎಲ್ಲರೂ ನಮ್ಮ ಕೂಡ ಅದಾರ. ಇವತ್ತು 4ಕ್ಕೆ ಜುಲೈನಲ್ಲಿ 5 ಗಂಟೆಗೆ ಪಾದಯಾತ್ರೆ ಅಂತ ಎಲ್ಲರೂ ಬರಬೇಕು. ಅರ್ಧನೇ ಬರ್ರಿ ಅಂತ ತಪ್ಪಿಸ್ಬೇಡಿ. ಸುಮ್ಮನೆ ಈಗ ಸಾಹೇಬ್ ಹೇಳಿದ್ರು ಥೋಡೆ ಮಂದಿ ಕೂತು ತಕ್ಕೋತಾರ ಕೂತು ತಕ್ಕವ್ರು ಇದ್ರೆ ಬರಬೇಡಿ. ಕೆಲಸ ಮಾಡೋಣ, ಪಾರ್ಟಿ ಸಲುವಾಗಿ ಮಾಡೋಣ, ಪಾರ್ಟಿ ಸಲುವಾಗಿ. ಅದು ಯಾರಿಗೆ ಟಿಕೆಟ್ ಸಿಗ್ತೈತಿ, ಯಾರಿಗೆ ಬಿಡ್ತೈತಿ, ಅದು ದೇವರಿಗೆ ಬಂದ ಈಗ ಇವನ್ನ ಟಿಕೆಟ್ ಸಿಗ್ತೈತಿ, ಇವನೇ ಮಾಡ್ತಾರ. ಇಳಿಬೇಡಿ, ಪಾರ್ಟಿ ಸಲುವಾಗಿ ಕೆಲಸ ಮಾಡೋಣ. ಓಟ್ ಉಳಿದ್ರೆ ನಮ್ಮ ಗ್ಯಾರಂಟಿ, ನಮ್ಮ ಮನೆ, ಇದು ಆಸ್ತಿ ನಂದು ಇರಂಗಿಲ್ಲ. ನಾನು ಪತ್ರನ ಇದ್ರ ಕೇಂದ್ರ ಸರ್ಕಾರ ಮಾಡ್ಯಾರ. ನಾ ಜೀವಂತ ಇದ್ರನೇ ಎಲ್ಲ ಉಳಿತೈತಿ. ಇವು ಯಾರು ಏನು ಮಾಡ್ಕೊಂಡಿಲ್ಲ. ಯಾರು ಬಡವರಿ ಅವ್ರಿಗೆಲ್ಲ ಮಾಡೋಣ. ಮನೆ ತಿರುಗಿ ತುಂಬಿ ಅವ್ರಿಗೆ ಫಾರಂ ತುಂಬಿ ಮಾಡಿಕೊಡೋದು. ನಮ್ಮ ಗ್ಯಾರಂಟಿನೂ ಸಿಗಂಗಿಲ್ಲ, ನಮ್ಮ ಮನೆಯೂ ಸಿಗಂಗಿಲ್ಲ, ಗುಂಟಾನು ಸಿಗಂಗಿಲ್ಲ, ಪ್ಲಾಟು ಸಿಗಂಗಿಲ್ಲ. ಒಯ್ತಾರೆ ಎಲ್ಲಾರೆ ಒಂದು ಕುರಿ ಸಾಕ್ದಾಗ ನಮ್ಗೆ ಒಗೆದು ಬಿಡ್ತಾರೆ. ಎಲ್ಲ ನಾವು ಬಡವ್ರ ಸಲುವಾಗಿ ಮಾಡೋಣ ಕೆಲಸ. ವೀಣಾ ಮೇಡಮ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಉಸ್ತುವಾರಿಗಳಾಗಿರ್ಬೋದು, ಹಾಗೂ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಗಮನ ಹರಿಸಿ ಈ ಒಂದು ತಿಂಗಳು ಇವತ್ತಿಂದ ಶುರುವಾದಂಥದ್ದು SIR ಪರಿಷ್ಕರಣೆ ಏನು ಮನೆಗೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, BLA2ಗಳು ಏನು ನಿಮ್ಮ ಮನೆಗೆ ಬಂದಾಗ ಎನ್ಯುಮರೇಷನ್ ಫಾರ್ಮ್ ಅನ್ನು ನೀಡಿದಾಗ ತಾವೆಲ್ಲ ತಂತ್ರಜ್ಞಾನ ಸುವಿಸ್ತರವಾಗಿ ಅದನ್ನ ಹೆಂಗೆ ತುಂಬಬೇಕು, ಏನು ತುಂಬಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರ ಜೊತೆಗೆ ಯಾರಿಗೆ ದೂರದಲ್ಲಿ ಇರ್ತಾರೋ, ಯಾರಿಗೆ ಮನೆಗೆ ಬಂದಾಗ ತುಂಬೋದಕ್ಕಾಗಲೋ ಅವರಿಗೆ ಆನ್ಲೈನ್ ವ್ಯವಸ್ಥೆ ಕೂಡ ಇದೆ. ಇಂಟರ್ನೆಟ್ ಅಲ್ಲಿ ನೀವು ವೆಬ್ಸೈಟ್ ಮೂಲಕ ಆನ್ಲೈನ್ ಇಂದಲೂ ಕೂಡ ಎನ್ಯುಮರೇಷನ್ ಫಾರಂ ಅನ್ನು ತುಂಬಬಹುದು. ಆ ಒಂದು ಜಿಲ್ಲಾಧ್ಯಕ್ಷರಿಗೆ ನಾನು ಮನವಿ ಮಾಡ್ತೀನಿ, ತಾವು ವಿಡಿಯೋಗಳನ್ನ ಇಷ್ಟೊತ್ತವರೆಗೂ ನಾವು ಹೇಳಿದಂಥದ್ದು ಅರ್ಧ ತಲೆಯಿಂದ ಮತ್ತೆ ಮರ್ತೋಗಿರ್ತಾರೆ ಕೆಲಸದ ಒತ್ತಡದಲ್ಲಿ. ತಾವು ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ವಿಡಿಯೋಗಳನ್ನ ನಾವೇನು KPCCಯಿಂದ ಕಳಿಸ್ತೀವಿ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡಿ. ಅದ್ರ ಜೊತೆಗೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಆನ್ಲೈನ್ ತುಂಬೋದ ಒಂದು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಕೂಡ ಮೆನ್ಷನ್ ಮಾಡಿ ನೀವು ಸರ್ಕ್ಯುಲೇಟ್ ಮಾಡಿ ಅಂತ ಹೇಳಿ ಬಯಸ್ತೀನಿ. ಇವತ್ತೇನು SIR ಶುರುವಾಗಿದೆ, ನಮಗೆ ಒಂದು ಅವಕಾಶ ಇದೆ. ಹೆಚ್ಚಾನೆಚ್ಚು ಇವತ್ತು ಬಿಜಾಪುರ ಸಿಟಿಯಲ್ಲಿ ನಾವು ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗಿರುತ್ತದೆ. ನಿಮಗೆ ಗೊತ್ತಿದೆ ವೆಸ್ಟ್ ಬೆಂಗಾಲ್ ಯಾವ ಒಂದು ಜನಾಂಗದ ಓಟ್ಗಳು ಬಿಟ್ಟೋದು, ಏನಾಯ್ತು ಏನೇನಾಯ್ತು ಅಂತ ನಿಮಗೆ ಗೊತ್ತಿರುವಂತದ್ದು ವಿಚಾರ. ನಾವು ಮುಂಜಾಗ್ರತೆ ವಹಿಸಲಿಲ್ಲ ಅಂತಂದ್ರೆ ಈ ಭಾರತದ ನಾಗರಿಕರಾಗಿ ಉಳಿಯೋದಕ್ಕೂ ಕೂಡ ನಾವು ಸಾಧ್ಯ ಇಲ್ಲ ಅಂತ ಹೇಳಿ ತಿಳಿಸ್ತೀವಿ. ಇವತ್ತು ಎನ್ಯುಮರೇಷನ್ ಫಾರ್ಮ್ ಅನ್ನು ತುಂಬಲೇಬೇಕು ಕಡ್ಡಾಯವಾಗಿ. ಇವತ್ತು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿತ್ತು, ಮತದಾನದ ಸಮಯದಲ್ಲಿ ಹೋಗಿ ಮತದಾನ ಮಾಡಿದ್ರೆ ಆಯ್ತು ಅಂತ ತಿಳ್ಕೊಂಡು ನಾವು ಮನೆ ಕೂತ್ಕೊಂಡ್ರೆ ಆಗಲ್ಲ. ಅವ್ರು ಬರಲಿ, BLA2 ಬರ್ದೇ ಇರಲಿ, ಇದು ನಿಮ್ಮ ಜವಾಬ್ದಾರಿ. ಈ ಭಾರತದ ಪ್ರಜೆ, ನೀವು ಈ ಭಾರತದ ನಾಗರಿಕರಾಗಿ ಪ್ರಜೆಯಾಗಿ ಉಳಿಬೇಕು ಅಂತಂದ್ರೆ ನೀವೇ ಹೋಗಿ ಫಾರ್ಮ್ ಅನ್ನು ತುಂಬಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಕೊಡಬೇಕಾದಂತ ಒಂದು ಸಂದರ್ಭ ಇರೋದ್ರಿಂದ ನಾವೆಲ್ಲರೂ ಕೂಡ ಸಮಯ ವ್ಯರ್ಥ ಮಾಡಲಿದ್ದೇವೆ. ಪ್ರತಿಯೊಬ್ಬರು ಕೂಡ ಇವತ್ತಿಂದ ಏನು 1 ತಿಂಗಳವರೆಗೂ ಈ ಒಂದು ಎನ್ಯುಮರೇಷನ್ ಫಾರ್ಮ್ ತುಂಬುವಂತ ಒಂದು ವ್ಯವಸ್ಥೆ ಇದೆ. ಕಡ್ಡಾಯವಾಗಿ ಫಾರ್ಮ್ ಅನ್ನು ತುಂಬಿ, ಜೊತೆಗೆ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಅನ್ನ ಹೇಳಿದ್ರು ನನ್ನ ಸಹೋದರಿ. ಇವತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಇಂದಿನ 87 ಮೊದಲನೆಯ ಒಂದು ಏನು ಬ್ಯಾಂಕಿನ ಒಂದು ಖಾತೆ ಅಕೌಂಟ್ ನಂಬರ್ ಆಗಿರ್ಬೋದು, ಜೊತೆಗೆ ಯಾರು ನೌಕರಸ್ಥರಿರ್ತಾರೋ ಅವರ ಒಂದು ನೌಕರಿಯ ಒಂದು ಅಕೌಂಟ್ ನಂಬರ್, ಅವರ ನೌಕರಿಯ ಒಂದು ಏನು ಎಂಪ್ಲಾಯ್ಮೆಂಟ್ ಕಾರ್ಡ್ ಅಂತ ಕೊಡ್ತಾರೆ ಅದನ್ನು ಕೂಡ ಇವತ್ತು ಪರಿಗಣನೆಗೆ ಬರುತ್ತೆ. ಇವೆಲ್ಲವೂ ಕೂಡ ಪಾಸ್ಪೋರ್ಟ್ ಜೊತೆಗೆ ಈ ತರ 12 ಒಂದು ಏನು ಇದಕ್ಕೆ ಕೊಡುವಂತ ಒಂದು ಕಡ್ಡಾಯವಾಗಿ ಕೊಡುವಂತ ಒಂದು ಫಾರ್ಮ್ಸ್ ಇದಾವೆ. ಅವೆಲ್ಲವೂ ಕೂಡ ನಿಮ್ಮಲ್ಲಿ ಒಂದಾದ್ರೂ ಇದ್ದೇ ಇರುತ್ತೆ. ಒಂದಾದ್ರೂ ಇದ್ದೇ ಇರುತ್ತೆ, ಅದನ್ನ ತಗೊಂಡು ಕೊಡುವಂತದ್ದಾಗಬೇಕು. ಯಾರ ಮತದಾರರ ಪಟ್ಟಿಯಲ್ಲಿ ಹೆಸರಿರಲ್ವೋ 2002ಕ್ಕೆ ಏನು ನಿಮ್ಮ ತಂದೆ ತಾಯಿಯವರು ಮತದಾನ ಮಾಡಿದ್ರು ಆ ಮತಗಟ್ಟೆ ಬಿಟ್ಟು ಬೇರೆ ಮತಗಟ್ಟೆಯಲ್ಲಿ ಅವರು ಈಗ ಮತದಾನ ಮಾಡ್ತಾ ಇದ್ರೆ ಹಳೆ ಸಂಖ್ಯೆಯನ್ನ ತಗೊಂಡು ಇಲ್ಲಿಗೆ ನೀವು
ಜೊತೆಗೆ ಎಲ್ಲರೂ ಕೂಡ ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಪ್ರಶ್ನೆ ಇರ್ಬೋದು, ಮದುವೆ ಆಗಿ ಹೋಗಿರ್ತಾರೆ ಮೇಡಮ್, ಬೇರೆ ಹೆಣ್ಮಕ್ಳು ಬೇರೆ ಊರಿಗೆ ಹೋಗಿರ್ತಾರೆ, ಅವ್ರು ಹೆಂಗೆ ಅಂತೇಳಿ ಅವರ ಒಂದು ಓಟನ್ನ ಎಲ್ಲಿ ವೋಟಿಂಗ್ ಮಾಡ್ತಾ ಇರ್ತಾರೋ ಅವರ ಗಂಡನ ಮನೆಯಲ್ಲಿ ಅವ್ರು ಹೋದ್ಮೇಲೆ ಹೆಸರು ಚೇಂಜ್ ಆಗಿರುತ್ತೆ, ಅವರ ಒಂದು ಬೇರೆ ಖಾತೆಗಳು ಚೇಂಜ್ ಆಗಿರುತ್ತೆ. ಅದೆಲ್ಲದನ್ನ ನೀವು ಆಧಾರವಾಗಿ ಇಟ್ಕೊಂಡು ಅವೆಲ್ಲ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ನೀವು ತಗೊಂಡು ಅವರನ್ನ ಅಲ್ಲಿ ಸೇರಿಸುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ 18 ವರ್ಷ ಅಕ್ಟೋಬರ್ 1ರವರೆಗೂ ಯಾರಿಗೆ 18 ವರ್ಷ ಆಗುತ್ತೋ ಅವ್ರಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಮತದಾರರ ಒಂದು ಪಟ್ಟಿಯಲ್ಲೂ ಕೂಡ ಅವರ ಹೆಸರು ಸೇರಿಸುವಂಥದ್ದನ್ನ ನೀವೆಲ್ಲರೂ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಬಯಸ್ತೀನಿ. ಇದೆಲ್ಲರಿಗೂ ಮುಂಬರುವಂತ 2028ಕ್ಕೆ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಬಡವರ ಪಕ್ಷ, ದೀನ ದಲಿತರ ಪಕ್ಷ, ನೊಂದವರ ಪಕ್ಷ ಯಾವ್ದಾದ್ರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವೆಲ್ಲರೂ ಹೇಳಬೇಕಾಗಿ ಬಂಧುಗಳೇ. ಎಲ್ಲರಿಗೂ ಸಮಾನತೆಯನ್ನು ನೀಡಿದಂತ ಪಕ್ಷ. ಇವತ್ತು ಎಲ್ಲರಿಗೂ ಕೂಡ ಸಾಕಷ್ಟು ಇವತ್ತು ಹೆಣ್ಣುಮಕ್ಕಳು ಆರ್ಥಿಕವಾಗಿ ಸಬಲೀಕರಣಗೊಂಡಿದ್ದಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಅವ್ರು ನೀಡಿದಂತ ಕೊಡುಗೆಗಳಿಂದ. ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಸಾಕಷ್ಟು ಇಂಥ ಯೋಜನೆಗಳಿಂದ ಸಾಕಷ್ಟು ಕುಟುಂಬಗಳು ಇವತ್ತು ಒಂದು ಜೀವನವನ್ನ ಸರಳವಾಗಿ ನಡೆಸೋದಕ್ಕೆ ಸಾಧ್ಯ ಆಗಿದೆ. ಮತ್ತೆ 28ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ತರುವಲ್ಲಿ ನಿಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಯಾರು ನಿರ್ಲಕ್ಷಿಸ್ತಾರೆ, ಆಯ್ತು ನಾಳೆ ನೋಡೋಣ, ನಾಳೆ ನೋಡೋಣ, ಮದುವೆ ಬಂತು, ಮನೆ ಒಪ್ಪಿಗೆ ಬಂತು, ಮತ್ತೊಂದು ಕಾರ್ಯ ಬಂತು, ನಾವು ಆ ಊರಿಗೆ ಹೋದ್ವಿ, ಈ ಊರಿಗೆ ಹೋದ್ವಿ ಅನ್ನೋದ್ರೊಳಗೆ ಒಂದು ತಿಂಗಳು ಮುಗ್ದೋಗ್ಬಿಡುತ್ತೆ. ಆದ್ರಿಂದ ನಿಮ್ಮೆಲ್ಲ ಕಾರ್ಯಗಳನ್ನ ಬದಿಗಿಟ್ಟು ಈ ಒಂದು ತಿಂಗಳು ಇದು ನಿಮ್ಮ ಮನೆ ಕೆಲಸ, ನಿಮ್ಮ ಮನೆ ಮದುವೆ ಹೆಂಗ್ ಮಾಡ್ತಿರಲ್ಲ, ನಿಮ್ಮ ಮನೆ ಒಪ್ಪಿಗೆ ಹೆಂಗೆ ಓಡಾಡ್ತಿರಲ್ಲ, ಆ ಒಂದು ಇದು ಮನೆಯ ಒಂದು ಕಾರ್ಯಕ್ರಮ, ಮನೆಯ ಕೆಲಸ ಅಂತೇಳಿ ಇವತ್ತು ಪಕ್ಷದ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ ಬಂಧುಗಳೇ. ತಾವೆಲ್ಲರೂ ಮಹಿಳೆಯರು ಕೂಡ ನೀವೆಲ್ಲರೂ ಸಾಕಷ್ಟು ಒಂದು ಜವಾಬ್ದಾರಿಯನ್ನು ತಗೊಂಡು ಇವತ್ತು ಸದಸ್ಯರಿದ್ದಾರೆ. ಸಾಕಷ್ಟು ಜನ ನಿಮ್ಮ BLO2ಗಳ ಜೊತೆ ನೀವು ಹೋಗಿ ಎನ್ಯುಮರೇಷನ್ ಫಾರ್ಮ್ ತುಂಬುವುದಕ್ಕೆ ಸಾಕಷ್ಟು ಜನಕ್ಕೆ ಗೊಂದಲಗಳಿರುತ್ತೆ. ನೀವು ಕುತ್ಕೊಂಡು ಆ ಫಾರಂ ಅನ್ನ ತುಂಬಿಸಿ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಏನು SIR ನಮಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ. ನಾನು ಈಗಾಗಲೇ ಹೇಳಿದೆ, ಯಾರ ಒಂದು ಎನ್ಯುಮರೇಷನ್ ಫಾರಂ ತುಂಬಿ ಆ ಮತದಾರರ ಪಟ್ಟಿಯಲ್ಲಿ ಸೇರಲು ಯಾರು ಕೂಡ ಓಟ್ ಹಾಕೋದಕ್ಕೂ ಆಗಕ್ಕೆ ನಾವನ್ನ ಅರ್ಹರಿರಲ್ಲ. ಜೊತೆಗೆ ಭಾರತದ ಪ್ರಜೆಗಳನ್ನು ಹೇಳ್ಕೊಡೋದಕ್ಕೂ ಕೂಡ ಮುಂದೆ ಸಾಧ್ಯವಾಗದ ಮಾತಾಗುತ್ತೆ. ಆ ನಿಟ್ಟಿನಲ್ಲಿ ಇದು ನಮಗೆ ಐಡೆಂಟಿಟಿ ಕಾರ್ಡ್ ಇದ್ದಂಗೆ ಈ ಒಂದು SIR ಮಾಡಿರೋದು. ಇಂದಿನ ಮತದಾನದ ವಿಭಿನ್ನ ಒಂದು ಪ್ಯಾಟರ್ನ್ ಬೇರೆ ಇತ್ತು, ಈಗಿನ ಮತದಾನದ ಒಂದು ಪ್ಯಾಟರ್ನ್ ಬೇರೆ ಇದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕಡ್ಡಾಯವಾಗಿ ರೆಮ್ಯುನರೇಷನ್ ಫಾರ್ಮ್ ಅನ್ನು ತುಂಬಿ ಕಡ್ಡಾಯವಾಗಿ ನಿಮ್ಮ ಹೆಸರನ್ನ ನೋಂದಾಯಿಸಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಹೆಚ್ಚು ನೀವೆಲ್ಲರೂ ಜವಾಬ್ದಾರಿಗಳನ್ನ ತಗೊಂಡ್ರಿ. ನಿಮಗೇನೇ ಒಂದು ಕನ್ಫ್ಯೂಷನ್ ಇದ್ರು, ಏನೇ ಒಂದು ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನನಗಾದ್ರೂ ಕರೆ ಮಾಡಿ, ನಮ್ಮ ಸೋಮಣ್ಣ ಬೇವಿನಮರದವ್ರಿಗೆ, ಕಾಂತಾನಾಯ್ಕವ್ರಿಗೆ ಯಾರಿಗಾದ್ರೂ ಕರೆ ಮಾಡಿದ್ರು ಕೂಡ ನಿಮ್ಮ ಸೇವೆಗೆ ಸದಾ ನಾವು ಸಿದ್ಧರಾಗಿರ್ತೀವಿ. ಯಾಕಂತಂದ್ರೆ ನೀವೆಲ್ಲ ಬಹಳ ಶ್ರಮಜೀವಿಗಳು. ನಾನು ಈಗಾಗಲೇ ಹೇಳಿದೆ, ನಮ್ಮ ಸರ್ಕಾರ ಬರಬೇಕು ಅಂದ್ರೆ ನೀವೇ ಕಾರಣ ಅಂತ. ಮುಂದೆ ನಮ್ಮ ಸರ್ಕಾರ ಬರಬೇಕು ಅಂದ್ರೆ ಅದಕ್ಕೆ ನೀವೇ ಕಾರಣ. ಆದ್ರಿಂದ ತಮ್ಮೆಲ್ಲರ ಒಂದು ಈಗೇನು ಒಂದು ತಿಂಗಳ ಪರಿಶ್ರಮ ಬಹಳ ಮುಖ್ಯ ಆಗಿರೋದ್ರಿಂದ ತಮ್ಮೆಲ್ಲರ ಶ್ರಮಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಇವತ್ತು ಜನರ ಪರವಾದಂತಹ ಸರ್ಕಾರ ನೀಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ಈ ತಾವೆಲ್ಲ ಸಾಕಷ್ಟು ಸಮಯದಿಂದ ಎಲ್ಲರ ವಿಚಾರವನ್ನು ಕೇಳಿದ್ದೀರಾ. ಅದು ಎಷ್ಟು ಮಟ್ಟಿಗೆ ನೆನಪಿದಾರೋ, ಅದು ಎಷ್ಟು ಮಟ್ಟಿಗೆ ಮಾಡ್ತಿದ್ದೀರೋ ಗೊತ್ತಿಲ್ಲ. ಅದಕ್ಕೆ ನಾನು ನಮ್ಮ ಲೋರಿ ಸರ್ ಅವ್ರಿಗೆ ಹೇಳಿದ್ದು, ಎಲ್ಲರಿಗೂ ಇವಾಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ಬೆಳಗ್ಗೆ ಸಾಯಂಕಾಲದಲ್ಲಿ ಮೊಬೈಲ್ ಯೂಸ್ ಮಾಡ್ತೀವಿ. ಅದನ್ನ ನೀವು ಆದಷ್ಟು ಜನಕ್ಕೆ ಫಾರ್ವರ್ಡ್ ಮಾಡಿ. ನಾವೇನು SIR ಬಗ್ಗೆ ವಿಡಿಯೋಸ್ ಕಳಿಸ್ತೀವಿ, ನೀವು ಅಷ್ಟೇ ಅಲ್ಲ ಎಲ್ಲರಿಗೂ ಸಾಧ್ಯವಾದಷ್ಟು ಫಾರ್ವರ್ಡ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಸಿಗುತ್ತೆ. ತಮ್ಮೆಲ್ಲರಿಗೂ ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಾವೆಲ್ಲರೂ ಕೂಡ SIRಗೆ ಕೈ ಜೋಡಿಸೋಣ. ಚುನಾವಣಾ ಅಧಿಕಾರಿಗಳಿಗೆ ಏನು ನಮಗೆ ಸಮಯವನ್ನು ನೀಡ್ತಾರೆ ಅದನ್ನ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ. ಆಗಸ್ಟ್ 5ರ ನಂತರ ಏನಾದರೂ ತಪ್ಪಾಗಿತ್ತು, ರೆಮ್ಯುನರೇಷನ್ ಫಾರ್ಮ್ ತುಂಬಬೇಕಾದ್ರೆ ಏನಾದರೂ ಬಿಟ್ಟು ಹೋಗಿತ್ತು ಅಂದ್ರೆ ಆಗಸ್ಟ್ 5ರ ನಂತರ ಅದಕ್ಕೆ ಅವಕಾಶ ಇದೆ. ಅದನ್ನ ನಾವೆಲ್ಲರೂ ಮತ್ತೊಮ್ಮೆ 5ನೇ ತಾರೀಕು ಪರಿಷ್ಕರಣೆ, ನಿಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಬಂದೇ ತೋರಿತು ಅಂತೇಳಿ ಅವತ್ತು ಗೊತ್ತಾಗುತ್ತೆ. ಅದ್ರಲ್ಲಿ ಏನಾದರೂ ಬಿಟ್ಟೋಗಿತ್ತು, ಏನೋ ಮಿಸ್ಟೇಕ್ ಆಗಿತ್ತು, ಕೆಲವೊಂದು ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಅದನ್ನ ನೀವೆಲ್ಲರೂ ನಿಮ್ಮ ಆಧಾರ ಒಂದು ಏನು ಕೊಟ್ಟಿರ್ತೀರಲ್ಲ ಆಧಾರ್ ಚೀಟಿ, ಒಟ್ಟಿಗೆ ಏನಾದರೂ ನಿಮ್ಮ ಪ್ರೂಫನ್ನ ಅದನ್ನ ತಗೊಂಡೋಗಿ ಅವರಿಗೆ ತೋರಿಸಿ ಸರಿಪಡಿಸುವಂಥದ್ದನ್ನ ಮಾಡ್ರಿ. ಇವೆಲ್ಲವೂ 12 ಡಾಕ್ಯುಮೆಂಟ್ಸ್ ಯಾವುದಾದ್ರು ಅಂತೇಳಿ ನಾವೆಲ್ಲರೂ
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।